ಓಂ ಘಂ ಗಣಪತೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಈ ವಿಡಿಯೋದಲ್ಲಿ ತಗರದಿಂದ ಬೆಳ್ಳಿ ಮಾಡುವಂಥ ಪ್ರಕ್ರಿಯೆ ಅದನ್ನೇ ಮುಂದುವರಿಸೋಣ. ತುಂಬ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಯಾವಾಗಲೂ, ಸ್ವಾಮಿ ಚಾಮುಂಡೇಶ್ವರಿ ಭಕ್ತರು ಒಂದು ಬೆಳ್ಳಿನ ಮಾಡಿ ತೋರಿಸಿದ್ರು ಟಿ ವಿಯಲ್ಲಿ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂತಂದ್ಬಿಟ್ಟು. ಹೌದು, ಚಾಮುಂಡೇಶ್ವರಿ ಭಕ್ತರು ಟಿ ವಿಯಲ್ಲಿ ತೋರಿಸಿದ್ದನ್ನು ಅವರು ಯಾರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಒಂದು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಮಿಕ್ಕಿದೆಲ್ಲ ನಿಮಗೆ ಅಂದರೆ ಟಿ ವಿಯಲ್ಲಿ ಏನು ತೋರಿಸಿದ್ರೋ ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಏನು ಪದಾರ್ಥಗಳನ್ನ ಉಪಯೋಗ ಮಾಡ್ತಿದ್ರು ಅನ್ನೋದು ಮಾತ್ರ ನಾನು ಹೇಳ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿಕ್ಕೆ ನನಗೂ ಇಷ್ಟ ಆಗ್ತಿಲ್ಲ, ಇಷ್ಟ ಆಗೋದು ಇಲ್ಲ. ಯಾಕಂದರೆ ಅವ್ರಿಗೆ ಅದನ್ನು ಹೇಳ್ಬೇಕಂತ ಅನಿಸ್ಲಿಲ್ಲ. ಅವ್ರು ಯಾರಿಗೂ ಹೇಳಬಾರ್ದು, ಇದು ಶಿಷ್ಯಂದಿರಿಗೆ ಮಾತ್ರ ಹೇಳಬೇಕು ಅಂತ ಅನ್ಕೊತಾಯಿದ್ರು. ಇಲ್ಲದವರೆ ಜನ ಕಲ್ಯಾಣಕ್ಕೋಸ್ಕರ ಉಪಯೋಗಕ್ಕೆ ಬರಲಿ ಅಂತ ಆಲೋಚನೆ ಮಾಡ್ತಾಯಿದ್ದು. ಅಲ್ಲಿ ಉಪಯೋಗಿಸಿದಂಥ ಪದಾರ್ಥಗಳೇನಂತಂದರೆ, ಒಂದು ಕೃಷ್ಣ ತುಳಸಿ, ಒಂದು ಸ್ವಲ್ಪ ಕಪ್ಪಗಾಗಿದ್ದು ಪೇಸ್ಟ್ ಥರ ಇರುತ್ತೆ, ಅದು ಕೃಷ್ಣ ತುಳಸಿ. ಇನ್ನೊಂದು ಮೂಲಿಕೆ ಕಾಡಿನ ಅರಂಡಿ ಅಂತ ಹೇಳ್ತಾರೆ, ಅದನ್ನು ಜಟ್ರೋಪಾ ಕರ್ಕಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಮೂಲಿಕೆನ ಬಳಸ್ತಾಯಿದ್ರು. ಈ ಬಿಳಿ ಪೇಸ್ಟ್ ಅನ್ನೋದು ಶಂಕುಪಾಷಾಣನ ಕಟ್ಕೊಂಡಿರೋವಂಥದ್ದು. ಶಂಕುಪಾಷಾಣನ ಕಟ್ಕೊಂಡು ಅದನ್ನು ಬಿಳಿ ಪೇಸ್ಟಾಗಿ ಮಾಡ್ಕೊತಿದ್ರು. ಈ ಜಟ್ರೋಪಾ ಅನ್ನೋದನ್ನು ಬೆಟ್ಟದ ಅರಳು ಅಂತ ಕೂಡ ಕರೀತಾರೆ. ನೀವು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು, ಕಾಡಿನ ಅರಂಡಿ, ಬೆಟ್ಟದ ಹರಳು ಅಂತೆಲ್ಲ ಕರೀತಾರೆ ಅದನ್ನು. ಇನ್ನೊಂದು ಹಾಲು ಬಂದು ಎಕ್ಕದಾಲೊಂದು, ಜಟ್ರೋಪಾ, ಅಡವಿಯ ಅರಂಡಿ ಅದರಲ್ಲಿ ಪೇಸ್ಟ್ ಒಂದು. ಈ ಜಟ್ರೋಪಾ ಅಂತ ಅನ್ನೋದು ತೈಲದ ಗಿಡ ಯಾವುದೇ ಆಗಲಿ ರಸನ ಕಟ್ಕೊಳುತ್ತೆ. ಇನ್ನು ಕೃಷ್ಣ ತುಳಸಿ, ಎಕ್ಕದಾಲು ಇವನ್ನ ಬಳಸ್ತಾ ಇದ್ರು. ಈ ತ್ರಿಭಂಗಗಳು ಈ 3 ಅಂಗಗಳು, ಸತ್ತು, ತವರ, ಸೀಸ, ಈ 3 ರಸದಿಂದನೇ ಕೂಡ್ಕೊಂಡಿರ್ತವೆ. ಇದರಲ್ಲಿ ರಸ ಟ್ರೇಸಸ್ ಇರ್ತದೆ. ತಗರದಲ್ಲಾದರೆ ತುಂಬ ರಸನೇ ಇರುತ್ತೆ. ಈ 2 ಗಿಡಮೂಲಿಕೆಗಳು ಮತ್ತು ಒಂದು ಎಕ್ಕದ ಹಾಲು. ನೀವು ಅದನ್ನು ನೋಡಿದ್ರೆ, ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಕ್ಕದ ಹಾಲನ್ನ ಎಲ್ಲಿ ಬಳಸ್ತಾರೆ, ಈ ಮಿಕ್ಕಿದ ಪೇಸ್ಟ್ಗಳನ್ನ ಎಲ್ಲಿ ಬಳಸ್ತಾರೆ. ಯಾರಿಗಾದರೂ ಅರ್ಥ ಆದರೆ ಮಾಡಿಕೊಡ್ರಿ. ಇದು ಕೂಡ ತುಂಬ ಸುಲಭವಾದ ವಿಧಾನ. ಗಿಡಮೂಲಿಕೆಗಳಿಂದ ಮಾಡುವಂಥದ್ದು ಸಾಧುವಾದ. ಈ ಚಾಮುಂಡೇಶ್ವರಿ ಭಕ್ತನಿಂದ ರಸವಾದ ಇದೆ ಆಗುತ್ತೆ ಅಂತ ಅನ್ನೋದು ಕೂಡ ಜನಕ್ಕೆ ತಿಳಿಯಿತು. ಅವ್ರಿಗೆ ಕೋಟಿ ವಂದನೆಗಳು. ಯಾವುದೇ ತಾಯಿಯ ಮಂತ್ರನ, ಶ್ರೀವಿದ್ಯೆ ಆಗಿರ್ಬೋದು, ದಶಮಹಾವಿದ್ಯೆ ಆಗಿರ್ಬೋದು, ಇಲ್ಲದೆ ಹೋದರೆ ಚಾಮುಂಡೇಶ್ವರಿ ವಿದ್ಯೆ ಆಗಿರ್ಬೋದು, ಚಂಡಿಕಾ ವಿದ್ಯೆ ಆಗಿರ್ಬೋದು, ದುರ್ಗಾ ವಿದ್ಯೆ ಆಗಿರ್ಬೋದು, ಇಂಥ ಭಕ್ತರು, ಸಾಧಕರು, ಇವ್ರ ಕೈಲಿಂದನೇ ಇದೆಲ್ಲ ಸಾಧ್ಯ ಆಗುತ್ತೆ, ಆ ತಾಯಿ ಕೃಪೆಯಿಂದ. ನೆನ್ನೆ ಮಾಡಿದ ವಿಡಿಯೋದಲ್ಲಿ ತುಂಬ ಕಾಮೆಂಟ್ಗಳು ಬಂದವು. ಕೆಲವರೆಲ್ಲ ಬಂಡವಾಳ ಹೂಡ್ತೀನಿ, ಎಲ್ಲ 24-25 ವರ್ಷದ ಹುಡುಗರು, ಬಂಡವಾಳ ಹೂಡ್ತೀನಿ, ನಿಮಗೆ ಫೀಸ್ ಕೊಡ್ತೀನಿ, ಇಷ್ಟು ಬಂಡವಾಳ ಹೂಡಿದ್ರೆ ಎಷ್ಟು ಮಾತ್ರ ಮಾಡ್ಕೋಬೋದು ಅಂತ ಕೇಳೋರೆ. ನನ್ನ ಉದ್ದೇಶ ಅದಲ್ಲ. ಈ ಫೀಸ್ ಕೊಡೋ ಹಾಗಿದ್ರೆ ಶ್ರೀವಿದ್ಯೆನ ಫೀಸಾಗಿ ಕೊಡಿ, ನನಗೆ ಇನ್ನಂಥ ಫೀಸು ಬೇಕಾಗಿಲ್ಲ. ಶ್ರೀವಿದ್ಯೆನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋಂಥ ಒಂದು ಆಸೆಯಿಂದನೇ ನಾನು ಈ ರಸವಾದನ ನಮ್ಮ ಗುರುಗಳ ಹೇಳಿಕೆ ಮೇರೆಗೆ ನಾನು ಇದನ್ನು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅಷ್ಟೇ ತಪ್ಪ ನಿಮ್ಮ ಫೀಸ್ಗಲ್ಲ. ನೀವು ಬಂಡವಾಳ ಹೂಡಿದ್ರೆ ಇದೇನು ಬಿಸ್ನೆಸ್ ಅಲ್ಲ. ಸ್ವಾಮಿ, ಇನ್ನೂ ಯಾವುದಾದ್ರೂ ಸುಲಭವಾದ ವಿದ್ಯೆ ಇದ್ದರೆ ಹೇಳಿ. ಸುಲಭವಾದ ವಿದ್ಯೆ ಅಂತಂದರೆ ಫಾರ್ಮುಲಾ ಸುಲಭವಾಗಿರುತ್ತೆ ಅಷ್ಟೇ, ಕಷ್ಟ ಮಾತ್ರ ಜಾಸ್ತಿ ಇರುತ್ತೆ. ಶುದ್ಧಿ ಮಾಡಿದ ಪಿಂಡ ತಾಳಕನ ಒಂದು 30-50 ಗ್ರಾಮ್ ತೊಗೊಂಬಂದು ಅದನ್ನ ಚೆನ್ನಾಗಿ ಶುದ್ಧಿ ಮಾಡೋ ಪ್ರಾಸೆಸ್ ಎಲ್ಲ ಹಿಂದೆ ಇರುವಂಥ ವಿಡಿಯೋಗಳಲ್ಲಿ ತುಂಬ ಸಾರಿ ಹೇಳಿದ್ದೀನಿ. ಕನ್ನಡದಲ್ಲೂ ಹೇಳಿದ್ದೀನಿ, ತೆಲುಗಿನಲ್ಲೂ ಹೇಳಿದ್ದೀನಿ. ಆ ರೀತಿ ಶುದ್ಧಿ ಮಾಡ್ಕೊಂಡಿರ್ಬೇಕು.
ಶುದ್ಧಿ ಮಾಡಿದ ತಾಳಕನ ತತ್ತಿಯ ತೈಲದಲ್ಲಾಗಲಿ, ಅಂದರೆ ಕೋಳಿಮೊಟ್ಟೆ ತೈಲದಲ್ಲಾಗಲಿ, ಅರಿಶಿನ ಬಣ್ಣದ ಅದರೊಳಗೆ ಇರೋವಂಥದ್ದು ಯೂಸ್ ಮಾಡಬೇಡಿ. ಮೇಲಿರೋಂಥ ಬೆಳ್ಳದೆ ಯೂಸ್ ಮಾಡಿ, ಬೆಳಗಿರದೆ ಯೂಸ್ ಮಾಡಿ. ಅದರಿಂದ ತೈಲನಾದರೂ ಮಾಡ್ಕೊಳ್ಳಿ, ಇಲ್ಲದೆ ಹೋದರೆ ನಾಟಿ ಕೋಳಿ ಮೊಟ್ಟೆ ಬಿಳಿದನ್ನು ಕನಿಷ್ಠ ಪಕ್ಷ ಒಂದು ದಿನ ಎಲ್ಲ ಹರಿಬೇಕು. ಅದನ್ನು ತೈಲನಾದರೂ ಹಾಕ್ಕೊಳ್ಳಿ, ಇಲ್ಲದೆ ಹೋದರೆ ಮೇಲಿನ ಸೊನ್ನೆ ಆದರೂ ಹಾಕ್ಕೊಳ್ಳಿ. ಒಂದು ದಿನ ಎಲ್ಲ ಹರಿದು ರಾತ್ರಿ ಪುಟ ಇಡಬೇಕು. ಈ ರೀತಿ 3-5 ದಿವಸ ಮಾಡಿದ್ರೆ ತಾಳಕ ಬೆಳ್ಳಗಾಗುತ್ತೆ. ಈ ತಾಳಕ ಬೆಳ್ಳಗಾದಮೇಲೆ ಅದಕ್ಕೊಂಚೂರು ನವಾಚಾರದ ಜೈನೀರ, ಎಷ್ಟು ಬೇಕೋ ಅಷ್ಟೇ ನವಾಚಾರದ ಜೈನೀರ, ಸ್ವಚ್ಛವಾದ ಜೇನುತುಪ್ಪ ಹಾಕ್ಕೊಂಡು ಹರಿದು ಪುಟ ಇಟ್ಕೋಬೇಕು. ಈ ಕಲೆ ಕಲ್ತಿರೋರು ಮಾತ್ರ ಬರುತ್ತೆ, ಪುಟ ಹೆಂಗಿಡಬೇಕು ಇದೆಲ್ಲ ಕೂಡ. ಆ ರೀತಿ ಪುಟ ಇಟ್ಕೊಂಡ್ರೆ ತಾಳಕ ಭಸ್ಮ ಆಗುತ್ತೆ. ಆ ಭಸ್ಮ ಬೆಳ್ಳಿಗೆ ಬರುತ್ತೆ. ನಿನ್ನೆ ಒಂದಿಬ್ಬರು ಫೋನ್ ಮಾಡಿ ತಾಮ್ರನ ಶುದ್ಧಿ ಮಾಡ್ಕೊಳೋ ವಿಧಾನ ಹೇಳಿ ಅಂತ. ತಾಮ್ರ ಶುದ್ಧಿ ಮಾಡ್ಕೊಳೋಂಥ ವಿಧಾನ ನಾನು ಮುಂಚೆನೇ ಹೇಳಿದ್ದೆ, ಆದರೂ ಇವಾಗ ಒಂದು ಸತಿ ಹೇಳ್ತಾ ಇದ್ದೀನಿ. ಅಲುವೆರಾ ರಸದಿಂದ, ಕುಮಾರಿ ತೈಲ, ಅಲುವೆರಾ ರಸ, ಕಲಬಂದ ಗುಜ್ಜು, ಈ ರೀತಿ ಹೇಳ್ತಾರೆ. ತಾಮ್ರನ ಕಾಯಿಸಿ ಅಲುವೆರಾ ಗುಜ್ಜಿನಿಂದ, ಅಲುವೆರಾ ಗುಜ್ಜು, ಅಲುವೆರಾ ತೈಲ ಯಾವುದಾದ್ರೂ ಅದರಲ್ಲಿ 7 ಸಾರಿ ಉಯ್ದರೆ ಅದು ಶುದ್ಧಿ ಆಗುತ್ತೆ. ಅದೇ ರೀತಿ ಬೆಲ್ಲದ ನೀರಲ್ಲಿ 7 ಸಾರಿ, ಚಿತ್ರಮೂಲದ ರಸದಲ್ಲಿ 7 ಸಾರಿ, ಈ 3ರಲ್ಲೂ ಬಹಳ ಚೆನ್ನಾಗಿ ಶುದ್ಧಿ ಆಗುತ್ತೆ. ಅದನ್ನು ನೀವು ಆ್ಯಸಿಡ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅದರಲ್ಲಿ ಹಾಲು ಬರೋಲ್ಲ. ಅದನ್ನು ಮುಂದಕ್ಕೆ ತಗೊಂಡೋಗೋರು ತಗೊಂಡೋಗ್ಬೋದು. ಈ ಬೆಳ್ಳಿವಾದದಲ್ಲಿ ತಾಮ್ರ ಕೂಡ ಅಷ್ಟೇ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. ಶುದ್ಧಿ ಮಾಡಿರೋಂಥ ತಾಮ್ರನ ಬೆಳ್ಳಗೆ ಮಾಡಿಕೊಂಡ್ರೆ ಅದು ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೋಬೋದು ಅಂತಂದರೆ, ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಶಂಕುಪಾಷಾಣನ ಶುದ್ಧಿ ಮಾಡ್ಕೊಂಡು ಅದನ್ನು ಬಾಳೆ ರಸದಲ್ಲಿ ಚೆನ್ನಾಗಿ ಹರಿದು 3 ದಿನದ ತನಕ ಬಾಳೆ ದಿಂಡಿನ ರಸದಲ್ಲಿ ಚೆನ್ನಾಗಿ ಹರಿದು ಅದನ್ನು ನಾಟಿ ಕೋಳಿ ಮೊಟ್ಟೆ ಚಿಪ್ಪೆಯಲ್ಲಿ ಅದನ್ನು ಸೇರಿಸಿ ಅದನ್ನು ಬಟ್ಟೆಯಿಂದ ಸುತ್ತಿ 1.5 ಇಲ್ಲ 2 ಬೆರಣಿಯ ಪುಟ ಕೊಟ್ಟರೆ ಅದು ಕಟ್ಟುತ್ತೆ. ಅದನ್ನು ತಾಮ್ರಕ್ಕೆ ಹಾಕಿದ್ರೆ ತಾಮ್ರ ಬೆಳ್ಳಗಾಗತ್ತೆ. ಈ ಬೆಳ್ಳಗಾದ ತಾಮ್ರ ಯಾವುದು ಕೆಲಸಕ್ಕೆ ಬರುತ್ತೆ? ಬೆಳ್ಳಿಗೂ ಕೆಲಸಕ್ಕೆ ಬರುತ್ತೆ, ಚಿನ್ನಕ್ಕೂ ಕೆಲಸಕ್ಕೆ ಬರುತ್ತೆ. ಅದ್ರ ಜೊತೆಗೆ ಹೀಟ್ ಪ್ರೂಫ್ ಆಗಿರೋಂಥ ತವರನ್ನು ಸೇರಿಸ್ಕೊಂಡ್ರೆ ಅದು ಬೆಳ್ಳಿ ಆಗುತ್ತೆ. ತುಂಬ ಜನ ರಸವಿದ್ಯೆ ಮೇಲೆ ನಂಬಿಕೆನೇ ಇಲ್ದಿರ ತುಂಬ ಥರದ ಕಾಮೆಂಟ್ಗಳು ಮಾಡ್ತಿದ್ದಾರೆ. ಯಾರು ಎಷ್ಟೇ ಕಾಮೆಂಟ್ ಮಾಡಿದ್ರೂ ಸುಮ್ಮನೆ ಮೂರ್ಖರು ಅನ್ಕೋಬೇಕಷ್ಟೆ. ನಾವು 50 ವರ್ಷದಿಂದ ಮಾಡ್ತಾಯಿದ್ದೀವಿ, ನಮಗೇನು ಬರಲಿಲ್ಲ, ನಾವು 20 ವರ್ಷದಿಂದ ಮಾಡ್ತಾಯಿದ್ದೀವಿ, ನಮಗೇನು ಸಿಗಲಿಲ್ಲ. ಅದರಿಂದ ಗುರುಗಳು ಯಾರಿದ್ದಾರೆ ನಿಮಗೆ? ಗುರುಗಳು ಯಾರಾದರೂ ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡಿ, ನಿಮ್ಗೆ ಅನುಭವ ಬರುತ್ತೆ. ಈ ರೀತಿ ಕಾಮೆಂಟ್ ಮಾಡೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀವು ಗಂಧಕನ ಒಂದು 30 ಗ್ರಾಮ್ ತಂದು ಈ ಕೋಳಿಯ ತತ್ತಿಯಿಂದ, ಅಂದರೆ ಬಿಳುಪಿನಿಂದ ಅರೆದು ಪುಟ ಇಡ್ತಾ ಬರಬೇಕು. ಬೆಳಗ್ಗೆಲ್ಲ ಅರಿಯೋದು, ರಾತ್ರಿ ಒಂದು ಸಣ್ಣ ಪುಟ ಇಟ್ಕೊಳೋದು, ಮತ್ತು ಅದನ್ನು ಬೆಳಗಿಂದ ಸಾಯಂಕಾಲವರೆಗೆ ಅರಿಬೇಕು, ಮತ್ತು ಸಾಯಂಕಾಲ ಸಣ್ಣ ಪುಟ ಇಟ್ಕೋಬೇಕು. ಈ ರೀತಿ 3-4 ದಿವಸ ಮಾಡಿದ್ರೆ ಅದು ಕೂಡ ಬೆಳ್ಳಗಾಗೋಗುತ್ತೆ. ಆ ಬೆಳ್ಳಗಾದದನ್ನು ಇದಕ್ಕೆ ಮುಂಚೆ ಹೇಳಿದಂಥ ಶಂಕುಪಾಷಾಣದಲ್ಲಿ ಅರೆದು ಸಮಪಾಲು ಹಾಕ್ಕೊಂಡು ಶಂಕುಪಾಷಾಣದಲ್ಲಿ ಅರೆದು ಪುಟ ಇಟ್ಕೊಂಡು ತಾಮ್ರ ಕೊಟ್ಟರೆ ಅದು ಕೂಡ ಬೆಳ್ಳಿಯಾಗಿ ಪರಿವರ್ತನೆ ಆಗುತ್ತೆ. ಇದರಲ್ಲಿ ನಿಮಗೆ ನಂಬಿಕೆ ಇರೋವಂಥದ್ದು, ಯಾಕೆಂದರೆ ನೀವು ನೋಡಿರೋವಂಥದ್ದು, ಟಿ ವಿಯಲ್ಲಿ ತೋರಿಸಿರೋಂಥ ಆ ಗುರುಗಳು ಒಂದು ನಂಬಿಕೆಯನ್ನು ಹುಟ್ಟಿಸಿದ್ರು. ಅಲ್ಲಿ ಬಳಕೆ ಮಾಡಿರೋಂಥ ವಸ್ತುಗಳು ನಾನಾಗಲೇ ಹೇಳಿದ್ದೇನೆ. ತಾಳಕ, ಶಂಕುಪಾಷಾಣ, ರಸ, ತವರ. ಈ ಮೂಲಿಕೆಗಳು ಜಟ್ರೋಪ, ಅಡವಿಯ ಅರಂಡಿ, ಕಾಡಿನ ಅರಂಡಿ, ಕಾಡಿನ ಅರಳು ಅಂತಂದ್ಬಿಟ್ಟು. ಆಮೇಲೆ ಕೃಷ್ಣ ತುಳಸಿ. ರಸನ ಕಟ್ಕೋಬೇಕಾದ್ರೆ ಯಾವುದೇ ತೈಲ ಬರುವಂಥ ಗಿಡಮೂಲಿಕೆಗಳನ್ನ ಹಾಕ್ಕೊಂಡು ರಸ ನರೆದ್ರೆ ಕಟ್ಟುತ್ತೆ. ಅದರಲ್ಲಿ ಋಧವಂತಿ, ತಿಳಿಯಕಂದ, ಬಿಳಿ ಈಶ್ವರಿ, ಕಾಡ ಕಬಡೆಕಾಯಿ,
ಇವೆಲ್ಲ ರಸ ಆ, ಈ ಇವೆಲ್ಲ ಕೂಡ ರಸನ ಕಟ್ಟುತ್ತೆ. ಯಾಕೆಂತಂದರೆ ಇವೆಲ್ಲ ಎಣ್ಣೆಯಿಂದ ಕೂಡ್ಕೊಂಡಿರೋಂಥ ಗಿಡಮೂಲಿಕೆಗಳು. ಇವಾಗ ಬೇರೆ ಹತ್ರ ನೋಡಿದ್ರೆ ನಿಮಗೆ ನೀರು ಬಿಟ್ಟಿರೋ ಥರ ಇರುತ್ತೆ. ಯಾರೋ ಇವಾಗೆ ತಂದು ನೀರು ಸುರಿದಿರೋ ಇವಾಗೆ ತಂದು ನೀರು ಸುರಿದಿದ್ದಾರೆ ಅಂತ ಅನಿಸುತ್ತೆ. ಅದು ಯಾವಾಗಲೂ ಹಂಗೆ ಇರುತ್ತೆ. ಇದು ಬೆಳೆಯುವಂಥ ಕಡೆಯಲ್ಲಿ ಹುಲ್ಲುಗಡ್ಡಿ ಕೂಡ ಬೆಳೆಯೋದಿಲ್ಲ. ಅಂಥ ಗಿಡಮೂಲಿಕೆಗಳು ನಮ್ಮ ಭಾರತ ದೇಶದಲ್ಲಿ ಅನೇಕವಿದ್ದಾವೆ. ಇವನ್ನೆಲ್ಲ ಬಳಸ್ಕೊಂಡು ರಸನ ಕೂಡ ಕಟ್ಕೋಬೋದು. ಒಬ್ಬೊಬ್ಬರು ಒಂದೊಂದು ಪದ್ಧತಿನ ಉಪಯೋಗಿಸ್ತಾರೆ ರಸನ ಕಟ್ಟೋದಕ್ಕೆ. ಅದರಲ್ಲಿ ಟಿ ವಿಯಲ್ಲಿ ಹೇಳಿರೋಂಥ ಗುರೂಜಿ ಅವರು ಕಾಡು ಅರಳು ಇಲ್ಲ ಜಟ್ರೋಪ, ಈ ಜಟ್ರೋಪ ಅಂತ ಅನ್ನೋದು ಇವಾಗ ಬಯೋಡೀಸೆಲ್ ಮಾಡೋದಕ್ಕೆ ಕೂಡ ನೋಡ್ತಿದ್ದಾರೆ. ಅದು ಬಯೋಡೀಸೆಲ್ ಮಾಡ್ತಾರೆ ಅದರಿಂದ. ಅದೊಂದು ತೈಲದ ಗಿಡ. ಕೃಷ್ಣ ತುಳಸಿ ಕೆಲವೊಂದು ರಸವಾದಲ್ಲಿ ಕೆಲವೊಂದು ವಸ್ತುಗಳನ್ನ ತುಂಬ ಚೆನ್ನಾಗಿ ಕಟ್ಟುತ್ತೆ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಏನಾದರೂ ಗೊತ್ತಾಗುತ್ತೆ. ದಯವಿಟ್ಟು ಗೊತ್ತಿಲ್ಲದಿರೋ ತಪ್ಪು ಕಾಮೆಂಟ್ ಮಾಡಬೇಡಿ. ನಿಮ್ಗೇನಾದರೂ ಅನುಮಾನ ಇದ್ದರೆ ಮೆಸೇಜ್ ಮಾಡಿ, ಫೋನ್ ಮಾಡೋಕ್ಕಿಂತ ಮುಂಚೆ ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ನಾನು ಈ ಶ್ರೀವಿದ್ಯೆ ಸಾಧನೆನ ಉಳಿಸ್ಬೇಕು, ಬೆಳೆಸಬೇಕು, ನನ್ನ ಸಂಪ್ರದಾಯನ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು ಆಸೆಯಿಂದನೇ ಈ ರಸವಾದನ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇಷ್ಟ ಇದ್ದವ್ರು ಮಾಡ್ಕೋಬೋದು, ಇಲ್ಲದೆ ಹೋದರೆ ಎಂಟರ್ಟೈನ್ಮೆಂಟ್ ನಕ್ಕೊಂತ ಹೋಗ್ಬಿಡಿ ಅಷ್ಟೇ. ಇವನಿಗೇನು ಬರೋಲ್ಲ, ಇವನು ಮೂರ್ಖ ಅಂತ ಅಂದ್ಬಿಟ್ಟು. ನಮಸ್ಕಾರ.